ಊರಲ್ಲಿ ಏನು ವ್ಯಾಪಾರ ಆಯ್ತಿರ್ಲಿಲ್ಲ. ಅದಕ್ಕೆ ನಮ್ಮ ಅವ್ವ ಕಂಚಮಳ್ಳಿ ದೇವಸ್ಥಾನ ಹತ್ರನಾರ ಡ್ರಾಪ್ ಹಾಕೊಡು, ಅಲ್ಲಾರ ವ್ಯಾಪಾರ ಮಾಡ್ತೀನಿ ಅಂತ ಹೇಳ್ತು. ಅದಕ್ಕೆ ನಮ್ಮ ಅವ್ವನ ಬೆಳಗ್ಗೆನೆ ಕರ್ಕೋಗಿ ದೇವಸ್ಥಾನಕ್ಕೆ ಡ್ರಾಪ್ ಹಾಕ್ಬಿಟ್ಟು ಅಲ್ಲಿ ಐಟಮ್ಗಳು ಮಡಿ ಕೊಟ್ಬಿಟ್ಟು ಬಂದೆ. ಅಲ್ಲಿಂದ ಮನೆಗೆ ಬಂದು ನೋಡಿದ್ರೆ ನಮ್ಮ ಅಮ್ಮ ನೆಲೆ ಕ್ಲೀನ್ ಮಾಡ್ತಿತ್ತು. ಹಂಗೆ ನಮ್ಮ ಅಮ್ಮಂಗ ಸ್ವಲ್ಪ ಕ್ವಾಟ್ಲ ಕೊಡೋಣ ಅಂತ ನೋಡಿದೆ. ಆದ್ರೆ ನಮ್ಮ ಅಮ್ಮನ ಕೈಲಿ ಪೊರ್ಕೆ ಇರೋ ಟೈಮಲ್ಲಿ ಏನಾದ್ರು BP ರೈಸ್ ಮಾಡಿದ್ರೆ ಮೊಮ್ಮಗ ಅಂತಾನು ನೋಡ್ದೇನೆ ಪೊರ್ಕೆಲೆ ಹೊಡೆದ್ಬಿಡ್ತಾಳೆ. ಮತ್ತೆ ನಮ್ಮ ಚಿಕ್ಕವ ನಮ್ಮ ಚೈತಿಗೆ ಬೋಯ್ತಾ ಇತ್ತು. ಬೋಯ್ತಾ ಇರೋದನ್ನ ವಿಡಿಯೋ ಮಾಡ್ತಾ ಇದ್ದೆ. ವಿಡಿಯೋ ಮಾಡ್ತಾ ಇದ್ರೆ ನಮ್ಮ ಚಿಕ್ಕವಂಗೆ ಗೊತ್ತಾಗ್ಬಿಟ್ಟು ನೀರ್ನೇ ಇರ್ಸ್ಬಿಡ್ತು. ಮತ್ತೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಕರಿ ನಾಯಿ ತರ ಕಾಣ್ತಾ ಇದ್ದೆ. ಆದ್ರೆ ಸ್ನಾನ ಮಾಡಾದ್ಮೇಲೆ ಒಳ್ಳೆ ಕರಿ ಹಂದಿ ತರ ಕಾಣ್ತಾ ಇದ್ದೀನಿ. ಮತ್ತೆ ನಮ್ ಕರಿ ಒಟ್ಟನ್ನು ಎತ್ಕೊಂಡು ಸೀದಾ ನಮ್ಮೂರ್ ದೊಡ್ಡಮ್ತಾಯಿ ದೇವಸ್ಥಾನ ಹತ್ರ ಬಂದೆ. ದೇವಸ್ಥಾನಕ್ಕೆ ಬಂದು ಕೈ ಮುಗ್ದು ಕಾಪಾಡವ ಅಂತ ಕೇಳ್ಕೊಂಡು ಆಮೇಲೆ 1 kg ಬಾತ್ ಹಾಕಿಸ್ಕೊಂಡೆ. ಬಾತ್ ಹಾಕಿಸ್ಕೊಂಡ್ಮೇಲೆ ಇವ್ರಿಬ್ರು ಸಿಕ್ಕಿದ್ರು. ಇವ್ರಿಬ್ರು ಸಿಕ್ಬಿಟ್ಟು ಬಾತ್ನ ಟೇಸ್ಟ್ ನೋಡ್ತೀನಿ ಅಂದ್ಬಿಟ್ಟು ಅರ್ಧ kg ಇವರೇ ಖಾಲಿ ಮಾಡ್ಬಿಟ್ರು. ಮಿಕ್ಕಿದ ಅರ್ಧ kg ಬಾತ್ ತಿನ್ಕೊಂಡು ಇನ್ನೊಂದು ಅರ್ಧ kg ಮನೆಗೆ ಹಾಕಿಸ್ಕೊಂಡು ನನ್ನ ತಂಗಿಗೆ ತಗೊಂಬಂದು ಕೊಟ್ಟೆ. ಮತ್ತೆ ನಮ್ಮ ಅಮ್ಮವ್ರ ಮನೆಗೆ ಬಂದ್ರೆ ನಮ್ ಕರಿ ಹೊಟ್ಟೆ ಸಿಕ್ತಾ. ಎಲ್ಲಿ ಸಿಕ್ತಿದ್ರು ಮೂಗಲಿ ಇಲ್ಲಿ ಇಲ್ಲಿ ಮತ್ತೆ ನಮ್ ಚೈತು ಗಾಡಿ ಓಡ್ಸೋದ್ ಕಲ್ಸ್ಕೊಡೋಣ ಅಂತ. ಅದಕ್ಕೆ ಅವ್ನಿಗೆ ಗಾಡಿ ಓಡ್ಸೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದೆ. ಗಾಡಿ ಓಡಿಸ್ಬೇಕಾದ್ರೆ ಎಡದ ಕೈಲಿ ಕ್ಲಚ್ ಹಿಡಿಬೇಕು, ಎಡದ ಕಾಲಲ್ಲಿ ಗೇರ್ ಹಾಕ್ಬೇಕು, ಬಲ್ದ ಕೈಲಿ ಎಕ್ಸ್ಲೇಟರ್ ಕೊಡ್ಬೇಕು, ಬಲ್ದ ಕಾಲಲ್ಲಿ ಬ್ರೇಕ್ ಹಿಡಿಬೇಕು. ಮತ್ತೆ ಇವತ್ತಿನ ವಿಡಿಯೋ ಇಷ್ಟೇ ಗೈಸ್, ನಾಳೆ ಸಿಗ್ತೀನಿ. ಓಕೆ, ಬೈ ಬೈ, ಟಾಟಾ.